ಲವಿಕೆ ಲವಿಕೆ. ನಾನು ಸತ್ತೋದ್ರೆ ಸಿಂಧು ಆತ್ಮಕ್ಕೂ ಶಾಂತಿ ಸಿಗುತ್ತೆ, ಅನ್ನೋನು ನೆಮ್ಮದಿಯಿಂದ ಇರ್ತಾಳೆ ಅಲ್ವಾ? ಅನು ನೆಮ್ಮದಿಯಿಂದ ಇರ್ತಾಳೆ ಅಂತ ಹೇಗೋ ಹೇಳ್ತೀಯಾ? ಅನುಗೆ ನಿನ್ನ ಮೇಲೆ ಬೆಟ್ಟಿದಷ್ಟು ಪ್ರೀತಿ ಇದೆ ಕಣೋ, ಅವಳಿಗೆ ಅದನ್ನ ಹೇಳ್ಕೊಳ್ಳಕ್ ಆಗ್ತಾ ಇಲ್ಲ ಅಷ್ಟೇ. ಪಾಪ ಸೂತ್ಕದ ಮನೆಯಲ್ಲಿ ಸಂಭ್ರಮ ಪಡೋದಕ್ಕೆ ಹೇಗೋ ಸಾಧ್ಯ? ಮೊದಲು ಗೊಂದಲಗಳೆಲ್ಲ ಕಳೀಲಿ, ಆಮೇಲೆ ಕೂತು ಯೋಚನೆ ಮಾಡೋಣ. ಪವಿತ್ರ, ದೊಡ್ಡವ್ರು ಮಾತಾಡ್ಬೇಕಾದ್ರೆ ಮಧ್ಯದಲ್ಲಿ ಬಾಯಿ ಹಾಕ್ಬೇಡ. ಅಪ್ಪಂಗೆ ಇಷ್ಟ ಆಗಲ್ಲ, ನನಗೂ ಇಷ್ಟ ಆಗಲ್ಲ. ದೊಡ್ಡಮ್ಮ, ನಿಮ್ ಮುಂದೆನೇ ಹೇಳ್ತಾ ಇದ್ದೀನಿ. ಆಯ್ತು. ಅತ್ತೆ, ಲಕ್ಷ್ಮಣ್ ಬಂದ. ಲಕ್ಷ್ಮಣ್, ಇಷ್ಟೊತ್ತಲ್ಲಿ ಎಲ್ಲಿಗೆ ಹೋಗಿದ್ರೆ? ಏನು ನೀನು ಯಾಕೋ ಸ್ಟೇಷನ್ಗೆ ಹೋಗಿದ್ದೆ? ಏನು ಅರ್ಥ ಆಯ್ತು? ಲಕ್ಷ್ಮಣ್ ತುಂಬಾ ಪವಿತ್ರ, ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಲಕ್ಷ್ಮಣ್, ನೀನ್ ರೂಮಿಗೆ ಹೋಗಿ ಸ್ನಾನ ಮಾಡ್ಕೊಂಡ್ ಬಾ. ಸರಿ ಅಮ್ಮ. ಬರ್ಬೇಕೇನೋ? ಬೇಡ ದೊಡ್ಡಪ್ಪ. ರಾಜೀವಿ, ಮಗ ಬಂದಲ್ಲ, ಸಮಾಧಾನ ಆಯ್ತಾ? ಅನೂನು ಮನೆಗೆ ಬಂದಿದ್ದಾಳೆ ಬಾವ. ಇಲ್ಲೇ ಎಲ್ಲೋ ಹೋಗಿದ್ಲಂತೆ. ಅವಳು ಎಲ್ಲಾದರೂ ಹೋಗ್ಲಿ, ಒಂದು ಮಾತು ಹೇಳ್ಬಿಟ್ಟು ಹೋಗ್ಬೇಕಲ್ವಾ? ಆಯ್ತಾಯ್ತು, ನಾನು ಅವಳಿಗೆ ಹೇಳ್ತೀನಿ. ರೀ, ಈ ಬೆಳದಿಂಗಳ ರಾತ್ರಿ ನಮ್ದು. ನೀವಿಲ್ಲಿಗೆ ಬಂದೇ ಬರ್ತೀರಾ? ನನ್ನ ನಿಮ್ಮ ಪ್ರೇಮ ಫಲಿಸೋ ದಿನ ಇದು. ನಾವು ಒಂದಾಗ್ದ ಹಾಗೆ ಮಾಡಿದವ್ರ ಮೇಲೆ ಸೇಡ್ ತೀರಿಸ್ಕೋಬೇಕು ನಾನು. ಇವತ್ತು ನೀವು ನನ್ನವರಾಗಲೇಬೇಕು. ಯಾರು ತಡೆಯೋಕ್ಕಾಗಲ್ಲ. ಇಷ್ಟು ದಿನ ಯಾರ್ಯಾರೋ ಅಡ್ಡಿ ಮಾಡಿದ್ರು, ಆದರೆ ಈಗ ಯಾರು ಏನೂ ಮಾಡೋಕ್ಕಾಗಲ್ಲ.
ರೀ ಯಾಕೆ ಹಾಗೆ ನಿಂತ್ಬಿಟ್ಟಿದ್ದೀರಾ? ಬನ್ರಿ ಒಳಗೆ. ಕೂತ್ಕೊಳ್ರಿ, ಬನ್ರಿ. ಏನು ಏನಿದೆಲ್ಲ? ಅನು ಏನು ಮಾಡ್ತಿದ್ಯಾ? ಯಾಕೆ ನಿಮ್ಗೇನು ಅರ್ಥನೇ ಆಗಲ್ವಾ? ಅಷ್ಟೊಂದು ದಡ್ರೇನ್ರಿ ನೀವು? ರೂಮೆಲ್ಲ ಅಲಂಕಾರ ಮಾಡಿ ಹುಡುಗಿ ಕೈಯಲ್ಲಿ ಹಾಲಿನ ಗ್ಲಾಸ್ ಇಟ್ಕೊಂಡು ಕಾಯ್ತಾ ನಿಂತಿದ್ರೆ ಏನರ್ಥ ಅಂತ ನಾನೇ ಹೇಳ್ಕೊಡ್ಬೇಕಾ? ಅನು ಯಾಕಿದೆಲ್ಲ? ಏನಾಗಿದೆ ನಿಂಗೆ? ಪ್ರೀತಿ ಹುಟ್ಟಿದೆ, ಆಸೆ ಆಗಿದೆ. ನೀವು ಬೇಕು ಅಂತ ಅನ್ನಿಸ್ತಿದ್ದೀರಿ ರೀ. ಎಷ್ಟು ದಿನ ಅಂತ ಒಂದೇ ಮನೇಲಿ ಇದ್ಕೊಂಡು ದೂರ ದೂರ ಇರೋದು? ಗಂಡ ಹೆಂಡತಿ ಅಂದಮೇಲೆ ಜೊತೆಗಿರ್ಬೇಕಲ್ವಾ? ನೀವೊಂತೀರ ನಾನೊಂತೀರ ಇದ್ರೆ ಏನು ಚೆನ್ನಾಗಿರುತ್ತೆ? ಅನು ಏನು ಹೇಳ್ತಿದ್ಯಾ? ದೊಡ್ಡೋರೇ ಮಾಡಬೇಕಿತ್ತು ಈ ವ್ಯವಸ್ಥೆನೆಲ್ಲ, ಆದರೆ ಇಲ್ಲೆಲ್ಲರೂ ದೊಡ್ಡರು. ಅದಕ್ಕೆ ನಾನೇ ಮಾಡಿದೆ. ನನಗೆ ನಿಮ್ಮ ಜೊತೆನೇ ಇರಬೇಕು ಅಂತ ಆಸೆ. ಇಲ್ಲಿ ನಮ್ಮನ್ನು ಯಾರೂ ತಡಿಯೋಕ್ಕಾಗಲ್ಲ ರೀ. ಹಾಲು ಕುಡಿರಿ. ನಂಗೆ ಬೇಡ ಅನು. ಅನು ಬೇಡ ಅಂತಾರ? ನಾನು ಪ್ರೀತಿಯಿಂದ ತಂದಿರೋ ಹಾಲು ಅರ್ಧ ನೀವು ಕುಡಿಬೇಕು, ಇನ್ನರ್ಧ ನಾನು ಕುಡಿಬೇಕು ರೀ. ಹಾಲು ತಗೊಳ್ರಿ. ಹೋಗು. ಹೊರಟೋಗಿಲ್ಲಿಂದ. ಏನು ಅಂದ್ಕೊಂಡಿದ್ಯಾ ನೀನು? ಈ ಅನುವಿಂದಾಗಿ ಎಂತ ದೊಡ್ಡ ರಾಮಾಯಣ ಆಗೋಯ್ತು ಅಲ್ವಾ ಅತ್ತೆ? ರಾಜೀವಿ, ಅನು ರೂಮ್ನಲ್ಲಿ ಇದ್ದಾಳ? ರೂಮಲ್ಲಿ ಇದ್ದಾಳ್ವಾ? ನಾನು ಹೋಗೋದಕ್ಕೆ ಬಂದಿಲ್ಲ. ನನಗೆ ನೀವು ಬೇಕು ರೀ. ನಂಗೆ ಚೆನ್ನಾಗಿ ಗೊತ್ತು, ನೀನು ಅನು ಅಲ್ಲ, ನೀನು ಸಿಂಧು. ಯಾಕೀಗ ಅವಳ ಮೇಲೆ ಬಂದು ಅವಳಿಗೂ ತೊಂದರೆ ಕೊಡ್ತಾ ಇದೆಯಾ? ಮನೆ ಎಲ್ರಿಗೂ ತೊಂದರೆ ಕೊಡ್ತಾ ಇದೆಯಾ? ಯಾಕೆ ಅಂತ ಕೇಳ್ತೀರಾ? ಹೇಳ, ನಿಮಗ್ ನನ್ನನ್ ಕಂಡ್ರೆ ಇಷ್ಟ ಇರ್ಲಿಲ್ಲ ಅಲ್ವಾ? ಅನ್ನನ್ ಕಂಡ್ರೆ ಜಾಸ್ತಿ ಪ್ರೀತಿ. ನಾನಾಗಿ ಹತ್ರ ಬಂದ್ರೆ ದೂರ ತಳ್ತಿದ್ರಿ ಅಲ್ಲ, ಅದಕ್ಕೆ ಅನುವಾಗಿ ಬರ್ತಾ ಇದ್ದೀನಿ. ಹೊರಟೋಗು, ಹೊರಟೋಗು ಸಿಂಧು, ಹೊರಟೋಗು, ಹೊರಟೋಗು. ಇದನ್ನ ಎಷ್ಟು ಸ್ವೀಟ್ ಆಗಿ ಬಿಸಾಕ್ತೀರಾ ರೀ? ನನಗ್ ಗೊತ್ತು ನಿಮಗ್ ನಾನಂದ್ರೆ ಇಷ್ಟ ಇಲ್ಲ, ಆದ್ರೆ ನೀವ್ ನನಗ್ ಬೇಕು ರೀ. ನಾನ್ ನಿಮ್ಮನ್ನ ಬಿಡಲ್ಲ. ರೀ ಅನು, ಅನು ಏನ್ ಮಾಡ್ತಿದ್ಯಾ? ಬಿಡು ನನ್ನ. ಅನು ಹೋಗತ್ತೆ. ಇಷ್ಟ ಅದೇ ಅನು ಬಿಡು. ನೋಡಿ, ಹೀಗೆಲ್ಲ ಮಾಡಿದ್ರೆ ನನಗೆ ಬೇಜಾರಾಗುತ್ತೆ. ನೀವು ನನ್ನ ಜೊತೆಗೆ ಇರಬೇಕು. ಅನು, ಅನು ಬಿಡು. ಅನು, ಅನು ಹೋಗತ್ತೆ. ನಾನಂದ್ರೆ ಆಗಲ್ವಾ ನಿಮ್ಗೆ? ನಾನು ಇಷ್ಟ ಇಲ್ವಾ? ಬೇಡವಾ? ಪ್ಲೀಸ್ ಅನು. ನಾನು ಆಚೆ ಹೋಗ್ಬೇಕಾ? ಅನು ಬಂದ್ರೆ ಆಗತ್ತಾ? ಅನು, ಅನು ಪ್ಲೀಸ್. ಅನು ನಿಂಗೆ ಕೈ ಮುಗಿತೀನಿ, ಹೋಗತ್ತೆ ಪ್ಲೀಸ್. ಸುಮ್ಮನಿರ್ರಿ. ನಿಮ್ಮ ಜೊತೆ ನಾನು ಪ್ರೀತಿಯಿಂದ ಇದ್ರೆ ನೀವು ನನ್ನ ಜೊತೆನ ಡಬಲ್ಗೆ ಮಾಡ್ತೀರಾ?
ನನ್ನ ಆಚೆ ಹೋಗೋತ ತಳ್ತೀಯ. ನಾನ್ ನಿನ್ಗೆ ಇಷ್ಟ ಇಲ್ಲ ಅಂತ ನನ್ನ ಯಾಕೋ ಮದುವೆ ಮಾಡ್ಕೊಂಡೆ ನೀನು? ನಂಗೆ ಯಾಕೆ ಮೋಸ ಮಾಡ್ದೆ? ನನ್ನ ಜೀವನ ಯಾಕೆ ಹಾಳು ಮಾಡ್ದೆ? ತಾಳಿ ಕಟ್ಟಿದ್ಯಾ ನೀನು? ನಾನು ನಿನ್ನ ಬಿಡಲ್ಲ, ಯಾವತ್ತಿಗೂ ಬಿಡಲ್ಲ. ಐ ಲವ್ ಯು. ಅಕ್ಕ ನೀವು ಬನ್ನಿ. ಅನು ಏನ್ ಮಾಡ್ತಿದ್ಯಾ? ಏನತ್ತೆ ನೀವು ಗೊತ್ತಿಲ್ವ ನನಗಾಗಿ? ಹೊಡಿತೀಯ? ಸೊಸೆಗೆ ಹೊಡಿತೀಯ? ಹೆಂಡತಿ ಏಕಾಂತದಲ್ಲಿ ಆಗ ನಿನ್ಗೇನೆ ಕೆಲಸ ಇಲ್ಲಿ? ನೀನ್ ಯಾಕೆ ಬಂದ ಇಲ್ಲಿ? ನಿನಗೇನ್ ಕೆಲಸ ಇಲ್ಲಿ? ಹೋಗಾಚೆ, ಔಟ್, ಹೋಗಾಚೆ. ಹೇಯ್, ನನಗೆ ಬೈತೀಯನೆ? ಮನೆಯಿಂದ ಸ್ವಲ್ಪ ಹೊತ್ತು ನಿನ್ ಮಾಯ ಆಗಿದೆಯಲ್ಲ, ಇದಕ್ಕೆನಾ? ಹಾ? ಏ ಲಕ್ಷ್ಮಣ, ಹೇ ಆಚೆ ಬರ, ಈ ಕಡೆ ಬಾ. ಹೇಯ್, ಕೂತ್ಕೊಳ್ರಿ, ಕೂತ್ಕೊಳ್ರಿ. ನಾನ್ ನಿಮ್ಮನ್ನ ಆಚೆ ಹೋಗಕ್ ಬಿಡಲ್ಲ. ಮಾವ, ಗಂಡ ಹೆಂಡತಿ ಜೊತೆ ಇರೋವಾಗ ಆಚೆ ಹೋಗು ಅಂತ ಹೇಗೆ ಹೇಳ್ತೀರಾ ನೀವು? ರೀ, ಹಾಲು ತಗೊಳ್ರಿ, ತಗೊಳ್ರಿ. ಅತ್ತೆ, ನೀವೇನ್ ಮಾಡ್ತಿದ್ದೀರಾ ಇಲ್ಲಿ? ಆಚೆ ಹೋಗಿ ಅತ್ತೆ. ಕೊಡಿ, ನನ್ನ ಮಗನಿಗೆ ಹಾಲು ಕೊಡ್ತೀಯ? ಬೋರ ಇಲ್ಲಿ. ನನ್ನ ಮಗ ಬೇಕಾ ನಿನ್ಗೆ? ನನ್ನ ಮಗ ಬೇಕಾ? ಅನು, ನಿಮ್ಮ ಮಗ ಅಲ್ಲ, ನನ್ನ ಗಂಡ. ನನಗೆ ನನ್ನ ಗಂಡ ಬೇಕು. ನನಗೆ ಅದ್ ಮಗು ಬೇಕು. ನೀವು ಒಳ್ಳೆಯವರು ಮಾವ, ನೀವು ಸುಮ್ಮನಿರಿ. ನೀವು ರಾಜಕೀಯ ಅಲ್ಲ, ನಿಮಗೆ ಗೊತ್ತಾಗಲ್ಲ, ನೀವು ಸುಮ್ಮನಿರಿ. ಅನು, ಏನೇ ಮಾತಾಡ್ತಿದ್ಯಾ ನೀನು? ಏನೇ ಹಾಗೆ ಮಾತಾಡ್ತೀಯಾ? ಅತ್ತೆ ಹತ್ರ ಹಾಗೇನೆ ಮಾತಾಡೋದು? ಯಾರಾದ್ರೂ ಮಗು ಕೇಳ್ತಾರ ನೀನು? ನಿನ್ ಸ್ವಲ್ಪ ನಾಚಿಕೆ ಮಾನ ಮರೋದೇನು ಇಲ್ವಾ ನಿಂಗೆ? ನಿನಗೆ ಹೇಗೆ ಮಗು ಆಯ್ತು? ನಿನಗೆ ಹೇಗೆ ಮಗು ಆಯ್ತು? ಯಾವನ್ ಕೊಟ್ಟ ಮಗು ನಿಂಗೆ? ನಿನ್ ಗಂಡ ತಾನೆ? ನನ್ನ ಗಂಡನೇ ಕೇಳ್ತಾ ಇರೋದು. ಮಾನ ಮರ್ಯಾದೆ ಬಗ್ಗೆ ಮಾತಾಡ್ತೀಯಾ? ಸುಮ್ಮನಿದ್ರೆ ಸರಿ, ಪ್ರಶ್ನೆ ಮಾಡ್ಬೇಡ ನೀನು. ನೋಡಿ ಎಲ್ಲರೂ ಹೇಗ್ ಮಾತಾಡ್ತಿದ್ದಾರೆ ಅಂತ. ಅತ್ತೆ, ನಮ್ಮನ್ನು ದೂರ ಮಾಡೋದೇ ಆದ್ರೆ ನಮಗ್ ಯಾಕೆ ಮದುವೆ ಮಾಡಿದ್ರಿ? ಹಿಂಸೆ ಕೊಡ್ತಿದ್ದೀರಾ ನೀವು, ನೆಗ್ಲೆಕ್ಟ್ ಮಾಡ್ತಿದ್ದೀರಾ. ಆದ್ರೆ ನಾನು ಸುಮ್ಮನಿರಲ್ಲ. ನನಗ್ ಮಗು ಬೇಕು, ನಾನಮ್ಮ ಆಗ್ಬೇಕು, ನಾನಮ್ಮ ಆಗ್ಬೇಕು. ಏನ್ ಇವ್ರು ಹೀಗೆ ಮಾತಾಡ್ತಿದ್ದಾಳೆ? ರಾಜು, ಅನು, ಮಗು ಏನಿದೆಯಲ್ಲ? ನಡಿ, ನಿನ್ನ ರೂಮಿಗೆ ಹೋಗೋಣ, ನಡಿ. ನಂದು ಯಾವ ರೂಮು? ಇದೇ ನನ್ನ ರೂಮು. ಬೇರೆ ಯಾವ ರೂಮ್ ಇದೆ ನಂದು? ನಾನೆಲ್ಗೂ ಬರಲ್ಲ. ಅದು ಹೌದು, ಆದ್ರೆ ನಿನ್ನ ಹತ್ರ ಏನೋ ಮಾತಾಡೋದಿದೆ. ಇಲ್ಲೇ ಮಾತಾಡಿ. ನಾನು ಯಾಕೆ ಆಚೆ ಬರ್ಬೇಕು? ನಾನು ನನ್ನ ಆಸೆ ಈಡೇರಿಸ್ಕೋಬೇಕು, ಈಡೇರಿಸ್ಕೋತೀನಿ. ಅತ್ತೆ, ಯಾರೇ ಅಡ್ಡ ಬಂದ್ರು ನಾನ್ ಬಿಡಲ್ಲ. ರೀ, ನೀವ್ ಕಣ್ಸಲ್ಬೇಕ್ರಿ? ಇವರೆಲ್ಲ ಹೀಗೆ ಮಾತಾಡ್ತಿದ್ರು ಸುಮ್ಮನೆ ಬಾಯ್ ಬೀಗ ಹಾಕೊಂಡು ಕೂತಿದ್ದೀರಲ್ಲ. ಆಚೆ ಕಳಿಸ್ರಿ ಇವ್ರನ್ನೆಲ್ಲ. ನನಗ್ ನೀವು ಬೇಕು ರೀ. ನೀವಂದ್ರೆ ಇಷ್ಟ ಜೊತೆನೇ ಇರಬೇಕು.
ಅನು ಅನು ಬಾಮ್ಮ ಇಲ್ಲಿ ಬಾಯಿಲಿ ನೋಡು ನೀನು ನನ್ನ ಹತ್ರ ಹೇಳ್ಕೊ. ನಿನಗಿರೋ ಆಸೆನೆಲ್ಲ ನೀನು ನಮ್ಮ ಜೊತೆ ಹೇಳ್ಕೊ. ಅನು ಬಾಮ್ಮ. ಬಾಕಂದ ಹೌದು ಬಾ ಬಾ. ಸುಳ್ಳು ಹೇಳ್ತಿಲ್ಲ ತಾನೆ? ಇಲ್ಲಮ್ಮ, ಬಾ ನನ್ನ ಜೊತೆ ಬಾ. ಬಾ ನಡಿ ರೀ, ಒಂದು ನಿಮಿಷ ಇವ್ರ ಜೊತೆ ಮಾತಾಡ್ಕೊಂಡು ಬರ್ತೀನಿ. ಎಲ್ಲ ಬೋಗಸ್, 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 ಎಲ್ಲ ಬೋಗಸ್. ಅಮ್ಮ, ನಮ್ಮ ಮನೇಲಿ ಒಂದು ಚಿಕ್ಕ ಮಗು ಇದೆ, ಹೆಜ್ಜೆ ಕೇಳ್ತಾಳೆ. ಅನು ಚಿಕ್ಕಿ ಯಾಕೆ ರೂಮೆಲ್ಲ ಹೂವಿಂದ ಡೆಕೋರೇಷನ್ ಮಾಡಿದಾಳೆ, ಹಾಲು ಯಾಕೆ ತಗೊಂಡೋದ್ಲು, ಪ್ರಶ್ನೆ ಮಾಡ್ತಾಳೆ. ಯಾರು ಉತ್ತರ ಕೊಡ್ತೀರಿ? ಅವಳಿಗೆ ಹುಚ್ಚು ಬಿಡಲ್ಲ, ನಮಗೆ ಬುದ್ಧಿ ಬರಲ್ಲ. ಶ್ರೀರಾಮ್ ಇರೋದನ್ನ ಹೇಳಿದ್ದು. ಸುಮ್ಮನಿರು. ನಿಮ್ಮ ತಂದೆಗೆ ನಿನ್ನ ಮೇಲೆ ಒಂದು ಗೌರವ ಇದೆ, ಮೊದಲಂತನ ಉಳಿಸ್ಕೊ. ಆಯ್ತು, ಸಮಾಧಾನ ಮಾಡ್ಕೋ, ಸ್ವಲ್ಪ ಸುಮ್ಮನಿರು. ಶ್ರೀರಾಮ್, ನಾನು ಒಂದು ನಿರ್ಧಾರಕ್ಕೆ ಬರ್ತೀನಿ. ನೀನ್ ಯಾಕೆ ಹೀಗಾಗಿದ್ಯಾ? ದೊಡ್ಡಪ್ಪ, ಅಪ್ಪ ಡಾಕ್ಟ್ರನ್ನ ಕರೆಸ್ತೀನಿ ಅಂತ ಹೇಳಿದ್ರೆ ನೀವು ಬೇಡ ಅಂತಿದ್ದೀರಿ. ಅದೇನು ಮಂತ್ರವಾದಿನ ಕರೆಸ್ತೀರಾ? ಕರೆಸಿ. ಇಲ್ಲಾಂದ್ರೆ ಒಂದಿನ ಮಗುನ್ ತೋರಿಸಿದ್ರು ತೋರಿಸ್ಬೋದು. ಏಯ್ ಸುಮ್ಮನಿರು, ಏನು ಮಾತಾಡ್ತೀಯ? ಅಸಹ್ಯ. ಏನು ಏನು ಮುಖ ನೋಡ್ತಾ ಇದೆಯಾ? ಏಯ್ ಸುಮ್ಮನಿರು ಅಂದೆ. ಜಾನಕಿ, ನಾಳೆ ಮಂತ್ರವಾದಿನ ಕರೆಸ್ಬಿಡ್ತೀನ. ಊಟಕ್ಕೆ ಎಬ್ಸೋದಾ? ಬೇಡ, ಸ್ವಲ್ಪ ಹೊತ್ತು ಮಲಗಿರ್ಲಿ ರಾಜೀವಿ.